ಇಳಕಲ್ ಸೀರೆ ಮತ್ತು ಈ ಕಾಟನ್ ಸಾರಿನ ಹೊಲಿಯೋದು ಭಾಳ ಕಷ್ಟ. ಇದು ಸ್ವಲ್ಪ ಸ್ಟಿಚಿಂಗ್ ಹೇಳ್ಕೊಡ್ರಿ ಅಂತ ಹೇಳಿದ್ರೆ ಭಾಳ ಸಾಫ್ಟ್ ಬರ್ತವೆ ಇಂಥ ಬಟ್ಟೆ. ಹೊಲಿಯೋದು ಸ್ವಲ್ಪ ಕಷ್ಟನ ಹೌದು, ಬಟ್ ಅದನ್ನು ಈಸಿಯಾಗಿ ಹೆಂಗೆ ಹೊಲಿಯೋದು ಅನ್ನೋದನ್ನು ಹೇಳ್ಕೊಡ್ತೀನಿ. ಇದು ನೋಡಲಿಕ್ಕೆ ಎಷ್ಟು ಸ್ಟಿಫ್ ಆಗದ, ಎಷ್ಟು ನೀಟಾಗಿ ಬಂದೈತಿ. ಇದನ್ನು ಹೆಂಗೆ ಹೊಲಿಯೋದು ಬರ್ರಿ ಇವತ್ತು ಹೇಳ್ಕೊಡ್ತೀನಿ. ಬಹಳ ದಿನದ ನಂತರ ನಿಮಗೋಸ್ಕರ ಒಂದು ಸೂಪರ್ ಆಗಿರೋ ವಿಡಿಯೋ, ನಿಮ್ಗೆ ಭಾಳ ಯೂಸ್ ಆಗ್ತದೆ. ಯಾರೆಲ್ಲ ಬಿಗಿನರ್ಸ್ ಇದ್ದೀರಿ ಕಂಪ್ಲೀಟಾಗಿ ವಿಡಿಯೋನ ನೋಡ್ಕೊಳ್ರಿ. ಕಟ್ಟಿಂಗ್ ಅಂತೂ ಆಗ್ಯದ. ಸೊ ಏನಂದ್ರೆ ಬ್ಯಾಕ್ ಲೈನಿಂಗ್ ಮತ್ತು ಮೇನ್ ಫ್ಯಾಬ್ರಿಕ್ದು ಕಟ್ಟಿಂಗ್ ಮಾಡೀನಿ. ಈಗ ಸೀದಾ ಭಾಗ ಏನದ ಅಲ್ಲ, ಉಲ್ಟಾ ಅಲ್ಲ, ಇದು ಸೀದಾ ಏನದ ಅಲ್ಲ. ಸೊ ಆ ಭಾಗವನ್ನು ನಾವು ಮೇಲ್ಭಾಗವಾಗಿ ಇಟ್ಕೊಳ್ಳೋಣ. ಇದು ಈಸಿ ಟ್ರಿಕ್. ನಿಮ್ಗೆ ನಾನು ಹೇಳೋ ಟ್ರಿಕ್ಸ್ನ ಯೂಸ್ ಮಾಡ್ಕೊಳ್ರಿ, ನೀವು ಬಹಳ ಬೇಗನೆ ಸ್ಟಿಚ್ ಮಾಡ್ಬೋದು. ಒಂದು ದಿನಕ್ಕೆ 4 ರಿಂದ 5 ಬ್ಲೌಸ್. ನಿಮ್ಗೆ ಸ್ಟಿಚಿಂಗ್ ಬರೋಂಗಿಲ್ಲ ಅಂದ್ರೂ ಭಾಳ ಅಂದ್ರೆ 3 ಬ್ಲೌಸ್ 4 ಬ್ಲೌಸ್ ಆರಾಮ್ ಸ್ಟಿಚ್ ಮಾಡ್ಕೋಬೋದು. ಈಗ ನೋಡಿರಿ, ನಾನು ಸೀದಾ ಏನದ ಅಲ್ಲ ಮೇನ್ ಫ್ಯಾಬ್ರಿಕ್ ಸೀದಾ ಇಟ್ಟೀನಿ. ಅದ್ರ ಮೇಲೆ ಲೈನಿಂಗನ್ನು ಹಾಕ್ಕೊಂಡು ಸೊ ನಾನು ಹಿಂಗೆ ಸ್ಟಿಚ್ನ ಹಾಕ್ಕೊಳ್ತೀನಿ. ಇದಕ್ಕೆ ನೀವು ಎಕ್ಸ್ಟ್ರಾ ಪಟ್ಟಿನೂ ಕೊಡ್ಬೋದು, ಬಟ್ ನನಗಿಲ್ಲಿ ನಾನು ಪಟ್ಟಿಯನ್ನು ಕೊಟ್ಟಿಲ್ಲ. ಸೊ ಈ ಒಂದು ಸ್ಟಿಚಿಂಗನ್ನು ಫಸ್ಟ್ ಕಲೀಲಿ ಅಂತ ಹೇಳಿ ನಾನು ಇದನ್ನು ತೋರಿಸಿರೋದು. ಪಟ್ಟಿನೂ ಕೊಡೋದು ನಾನು ನಿಮ್ಗೆ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಹೇಳ್ತೀನಿ. ಬಟ್ಟೆ ಜಾಸ್ತಿ ಕೊಟ್ಟು ಲೈನಿಂಗ್ ಅಂದಾಗ ನೀವು ಕೆಳಗಡೆ ಪಟ್ಟಿ ಕೊಟ್ಟು ಬೇರೆ ಸ್ಟಿಚ್ ಮಾಡ್ಬೋದು. ಬಟ್ ಇಲ್ಲಿ ನಮ್ಗೆ ಬಟ್ಟೆ ಜಾಸ್ತಿ ಇಲ್ಲ ಅಂತಂದಾಗ ಹಿಂಗೆ ಅಟ್ಯಾಚನ್ನ ಕೊಟ್ಟು ಮತ್ತು ಅದನ್ನ ಟರ್ನನ್ನು ಮಾಡ್ಕೊಳ್ಳೋಣ. ಇದರಿಂದ ಏನಾಗ್ತದೆ, ಭಾಳ ಬೇಗ ನೀವು ಭಾಳ ಲಘು ಸ್ಟಿಚ್ನ ಮಾಡ್ಬೋದು. ಒಂದು ಬ್ಲೌಸ್ ಹೊಲಿಯೋದನ್ನು ಕರೆಕ್ಟಾಗಿ ನೋಡ್ಕೊಳ್ರಿ, ಸ್ಕಿಪ್ ಮಾಡಬೇಡ್ರಿ. ಈಗ ನೋಡಿರಿ, ಇದ್ರ ಮೇಲೆ ಲೈನಿಂಗ್ ಮೇಲೇ ಒಂದು ಸ್ಟಿಚಿಂಗ್ ಬರಬೇಕು. ಇದಕ್ಕೆ ಕಿನಾರ ಸ್ಟಿಚ್ ಅಂತ ಹೇಳ್ತಾರೆ. ಇದು ಯಾರು ಹೆಚ್ಚಾಗಿ ನೀವು ಕಲೀಲಿಕ್ಕೆ ಹೋಗಾಕತ್ತೀರಿ ಸ್ಟಿಚಿಂಗ್ ಅಂತ ಹೇಳಿಕೊಡೋದಿಲ್ಲ. ಹಾಗಾಗಿ ಪ್ರತಿಯೊಂದು ಸ್ಟಿಚ್ನು ನೀಟಾಗಿ ನೋಡ್ಕೋರಿ. ಈಗ ನೋಡಿರಿ, ನಾನು ಸ್ಟಿಚ್ ಮಾಡಿ ಟರ್ನನ್ನು ಮಾಡೇನಿ. ಈಗ ನೋಡಿರಿ, ಇದನ್ನು ನಾವು ಹೆಂಗೆ ಜಾಯಿಂಟ್ ಮಾಡೋದು ಅನ್ನೋದನ್ನು ನೋಡೋಣಂತ. ಕಟ್ಟಿಂಗು ಮತ್ತು ಮಾರ್ಕ್ ಹಾಕೋದು ಭಾಳ ಅಂದ್ರೆ ಭಾಳ ವಿಡಿಯೋ ಒಳಗೆ ತೋರಿಸ್ಕೊಟ್ಟೆ ನಾನು ನಿಮ್ಗೆ. ಈಗ ನಾವು ಪೈಪಿಂಗ್ ಎಲ್ಲ ಮಾಡಬೇಕಲ್ಲ, ಅದಕ್ಕೋಸ್ಕರ ಫಸ್ಟ್ ಏನು ಮಾಡೋಣ ಅಂದ್ರೆ, ಯಾವುದೇ ಫ್ಯಾಬ್ರಿಕ್ ಆಗಿರಲಿ ಫಸ್ಟ್ ಹೇಳಿ ನಾನು ನಿಮ್ಗೆ ಜಾಯಿಂಟ್ ಮಾಡ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಪ್ರತಿಯೊಂದು ಬ್ಲೌಸ್ ಹೊಲಿಯುವಾಗ, ಬ್ಲೌಸ್ ಅಂತಲ್ಲ ಏನೋ ಸ್ಟಿಚಿಂಗ್ ಮಾಡ್ತಿದ್ದೀರಿ ಅಂತಂದ್ರೆ ಲೈನಿಂಗ್ ಜಾಯಿಂಟ್ ಅನ್ನೋದು ಭಾಳ ಇಂಪಾರ್ಟೆಂಟ್ ಆಗ್ತದೆ. ಅದಕ್ಕೆ ನಾನು ಪಿನ್ ಟು ಪಿನ್ ನಿಮ್ಗೆ ಕ್ಲಿಯರಾಗಿ ವಿಡಿಯೋದೊಳಗೆ ಹಾಕಿರ್ತೀನಿ. ಈಗ ನೋಡಿರಿ, ಬ್ಯಾಕ್ ಸೈಡಿಂದ ಕಂಪ್ಲೀಟಾಗಿ ಮೇನ್ ಫ್ಯಾಬ್ರಿಕ್ಕಿಂದ ಲೈನಿಂಗಿಗೆ ಸ್ಟಿಚ್ ಮಾಡೋದನ್ನು ತೋರಿಸೀನಿ. ಈಗ ಉಳಿದಿರುವಂಥ ಬಟ್ಟೆ ಅಂದರೆ ನೀಟಾಗಿ ಕಾಣಬೇಕು. ಯಾವುದೇ ನಾವು ಸ್ಟಿಚಿಂಗ್ ಮಾಡ್ಲಿಕ್ಕತ್ತೀವಿ ಅಂದಮೇಲೆ ಫಿನಿಶಿಂಗ್ ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನೀಟ್ನೆಸ್ ಕಡೆ ಒತ್ತನ್ನು ಕೊಡ್ರಿ. ಈಗ ಉಳಿದಿರುವಂಥ ಬಟ್ಟೆ ಮೇನ್ ಫ್ಯಾಬ್ರಿಕ್ ಏನಿತ್ತಲ್ಲ, ನಮ್ಗೆ ಹೆಚ್ಚಿಗೆ ಆಗಿರುವಂಥ ಬಟ್ಟೆನ ಕಟ್ ಮಾಡಿ ತೆಗಿಯೋಣ. ಇನ್ನು ಇಂಥ ಯೂಸ್ಫುಲ್ ಟಿಪ್ಸ್, ನೀವು ಬಿಗಿನರ್ಸ್ ಇದ್ದೀರಿ, ಸ್ಟಿಚಿಂಗ್ ಕಲೀಲಿಕ್ಕತ್ತೀರಿ ಅನ್ನೋರು ನನ್ನ ಒಂದು ಚಾನಲ್ಗೆ ಹೋಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ. ಸೊ ನಿಮ್ಗೆ ನೆಕ್ಸ್ಟ್ ಬರುವಂಥ ವೀಡಿಯೋಸ್ಗಳು ನಿಮ್ಗೆ ಫಸ್ಟ್ ಬಂದು ತಲುಪೋದಕ್ಕೆ ಹೆಲ್ಪ್ ಆಗ್ತೈತಿ. ಹಾಗೆ ಈಸಿಯಾಗಿ ಕಲಿಬೋದು. ಇಷ್ಟು ಜನದ ಕಮೆಂಟು, ಯಾಕೆ ನೀವು ವಿಡಿಯೋ ಹಾಕ್ಲಿಕ್ಕತ್ತಿಲ್ಲ ಅಂತ ಹೇಳಿ. ಸೊ ಏನಂದ್ರೆ, ಅದಕ್ಕೋಸ್ಕರ ಅವ್ರು ಕೇಳಿದಂಥ ವಿಡಿಯೋನು ಹೇಳಿದ್ರೆ ನಮ್ಗೆ ಈ ಥರ ವಿಡಿಯೋ ಬೇಕು ಪ್ಲೀಸ್ ಹೇಳ್ಕೊಡ್ರಿ ಅಂತ ಹೇಳಿ. ಸೊ ಅದಕ್ಕೋಸ್ಕರ ನಿಮಗೋಸ್ಕರ ಈ ಒಂದು ವಿಡಿಯೋನ ಹಾಕಬೇಕಾಗಿತ್ತು. ಸ್ವಲ್ಪ ಲೇಟಾಗಿ ಹಾಕಿದೆ ಅಷ್ಟೇ. ಈಗ ನೋಡ್ಕೋರಿ, ನೆಕ್ಸ್ಟ್ ಏನಂದರೆ ಟಕ್ಸ್ ಹಿಡಿಯುವಂಥ ಈಸಿ ಮೆಥಡ್ ಹೇಳ್ಕೊಡ್ತೀನಿ. ಈಗ ಹಿಂಗೆ ನಾನು 2 ಭಾಗವಾಗಿ ಮಾಡಿಕೊಂಡು ಇದನ್ನು ಕರೆಕ್ಟಾಗಿ ಮಾರ್ಕೇನು ಹಾಕ್ಕೊಂಡಿರ್ತೀವಲ್ಲ, ಅದಕ್ಕೆ ನೋಡ್ರಿ ಇಲ್ಲಿ ಹಿಂಗೆ ಫೋಲ್ಡನ್ನು ಮಾಡಿಕೊಂಡು ಟಕ್ಸ್ ಕರೆಕ್ಟಾಗಿ ನಿಮ್ಗೆ ಪಾಯಿಂಟ್ಗೆ ಸಿಗುತ್ತದೆ. ಇಲ್ಲಿಂದ ಒಂದು 4.5 ಹೈಟ್, 4.5 ಹೈಟ್ಗೆ ನೀವು ಸ್ಟಿಚ್ನ ಮಾಡ್ಕೊಳ್ಬೋದು. ಇದರಿಂದ ಈಸಿ ಆಗ್ತದೆ ನಿಮ್ಗೆ. ಪ್ರತಿಯೊಂದು ಸ್ಟಿಚಿಂಗ್ ಒಳಗೂ ಫಾಸ್ಟಾಗಿ ಮೂಮೆಂಟ್ ಆಗಿಬಿಡ್ತೈತಿ. ಅಂದ್ರೆ ನಿಮ್ಗೆ ಭಾಳ ಫಾಸ್ಟಾಗಿ ಸ್ಟಿಚ್ನ ಮಾಡ್ಬೋದು ಈ ಥರ ಟಿಪ್ಸ್ಗಳನ್ನ ತಿಳ್ಕೊಂಡ್ರಿ ಅಂದ್ರೆ. ಈ ವಿಡಿಯೋ ಇಷ್ಟ ಆಯಿತು, ನೀವು ನೋಡ್ಲಿಕ್ಕತ್ತೀರಂದ್ರೆ ಲೈಕ್ ಮಾಡೋದನ್ನು ಮರಿಬೇಡ್ರಿ. ಹಾಗೆ ಹೆಚ್ಚು ಜನಕ್ಕೆ ಶೇರನ್ನು ಮಾಡಿರಿ. ಅವ್ರಿಗೂ ಕೂಡ ಈ ಒಂದು ಬೇಸಿಕ್ ಸ್ಟಿಚ್ಗಳು ಅವ್ರಿಗೂ ಹೆಲ್ಪ್ ಆಗಲಿ ಅನ್ನೋದಷ್ಟೇ. ಈಗ ನೋಡ್ರಿ, ಎಲ್ಲೂ ಕೂಡ ಬಟ್ಟೆ ಗಲೀಜಾಗಿ ಕಾಣ್ಲಿಕ್ಕತ್ತಿಲ್ಲ, ನೀಟಾಗಿ ಫಿನಿಶಿಂಗ್ ಜೊತೆ ಇವಾಗ ಈ ಬ್ಯಾಕ್ ಸೈಡ್ ಪಾರ್ಟ್ ರೆಡಿಯಾಗಿದೆ. ಕಾಟನ್ ಬ್ಲೌಸು. ಈಗ ನಾವು ಬ್ಯಾಕ್ ಹೆಂಗೆ ಜಾಯಿಂಟ್ ಮಾಡೋದು ಅನ್ನೋದನ್ನು ಕಲ್ತ್ಕೊಂಡ್ವಿ. ಈಗ ನೋಡಿರಿ, ಈ ಬಟ್ಟೆ ಎಷ್ಟು ಸಾಫ್ಟ್ ಅದ ಅಂದ್ರೆ
ನಿಂದ್ರೋದೇ ಇಲ್ಲ. ಯಾರಾದರೂ ಬಿಗಿನರ್ಸ್ ಇದ್ದೀರಿ ಅಂದರೆ ಹೊಲಿಯೋದು ಭಾಳ ಕಷ್ಟ. ಇದನ್ನು ಫಸ್ಟ್ ಏನಂದ್ರೆ ಮೇನ್ ಫ್ಯಾಬ್ರಿಕ್ ಯಾವುದು ಉಲ್ಟಾ ಯಾವುದು ಸೀದಾ ಅನ್ನೋದು ಕರೆಕ್ಟಾಗಿ ಹಿಂಗೆ ಜೋಡಿಸಿ ಒಂದ್ರ ಮುಖವಾಗಿ ಒಂದು ಕಡೆ ಇಟ್ಕೋರಿ. ಇಲ್ಲಾಂದ್ರೆ ಭಾಳ ಜನ ಮಾಡೋವಂಥ ಮಿಸ್ಟೇಕ್ ಏನಂದ್ರೆ ಇದು ಉಲ್ಟಾ ಪಲ್ಟಾ ಮಾಡಿ ಒಂದು ಆ ಕಡೆ ಹಚ್ಚಿರ್ತಾರೆ, ಒಂದು ಟಕ್ಸ್ ಈ ಕಡೆ ಹಚ್ಚಿರ್ತಾರೆ. ಅದು ತಲೆಯಲ್ಲಿ ಇರಬೇಕು ನಿಮ್ಗೆ. ಈಗ ನಾನು ಇದನ್ನು ಜಾಯಿಂಟ್ ಮಾಡ್ತೀನಿ. ಪ್ರತಿ ಸರಿ ಹೇಳ್ತೀನಿ ಸ್ಟಿಚಿಂಗ್ ಒಳಗೆ ಎಲ್ಲರಿಗೂ ಏನಂದ್ರೆ ಈ ಒಂದು ಜಾಯಿಂಟ್ ಬಹಳ ನಿಮ್ಗೆ ಇಂಪಾರ್ಟೆಂಟ್ ಆಗ್ತದೆ ಅಂತ ಹೇಳಿ. ಈಗ ನಾನು ಮೇನ್ ಫ್ಯಾಬ್ರಿಕ್ ದೆನ್ ಲೈನಿಂಗ್ನ ಸ್ಟಿಚ್ ಮಾಡ್ಕೊಳ್ಳೋಣ. ಎಸ್ ನೋಡ್ರಿ, ಈಗ ನಮಗೆ ಆಮೇಲೆ ಏನು ಮಾಡೋದಂದ್ರೆ ಈ ಒಂದು ಬೇಡವಾಗಿರೋವಂಥ ಬಟ್ಟೆನ ನೀವು ಸಲೀಸಾಗಿನ ಕಟ್ ಮಾಡ್ಕೋಬೇಕು. ಅದಕ್ಕೆ ನಾನು ಏನು ಯಾವಾಗಲೂ ಹೇಳೋದು, ಮೇನ್ ಫ್ಯಾಬ್ರಿಕ್ ಏನಿರ್ತದಲ್ಲ ಅದನ್ನ ಯಾವಾಗ್ಲೂ 1/2 ಇಂಚ್ ಎಕ್ಸ್ಟ್ರಾ ಇಟ್ಟು ಕಟ್ ಮಾಡಿರಿ ಅಂತ ಹೇಳಿ. ಈಗ ನೋಡ್ರಿ, 2 ಜಾಯಿಂಟ್ ರೆಡಿ ಆದವು. ನೆಕ್ಸ್ಟ್ ಏನು ಮಾಡಬೇಕು, ವಿಡಿಯೋನ ಸ್ಕಿಪ್ ಮಾಡಬೇಡ್ರಿ. ಪ್ರತಿ ಸರಿ ಬಂದು ಕಮೆಂಟ್ ಒಳಗೆ ಹಾಕ್ತೀರಿ. ಸೊ ನಮ್ಗೆ ಇನ್ನೊಂದು ವಿಡಿಯೋ ತಿಳಿಸ್ರಿ ಹೇಳಿರ್ತೀನಿ ಅಂತಾದ್ಮೇಲೆ ಕಂಪ್ಲೀಟಾಗಿ ವಿಡಿಯೋನ ನೋಡಿದ ಮೇಲೆ ನೀವು ನೆಕ್ಸ್ಟ್ ವಿಡಿಯೋ ಒಳಗೆ ನನಗದು ಸ್ವಲ್ಪ ಏನೋ ಕನ್ಫ್ಯೂಷನ್ ಐತಿ ಅಂತ ಕೇಳ್ಬೋದು. ಬಟ್ ಕರೆಕ್ಟಾಗಿ ವಿಡಿಯೋ ನೋಡೋಂಗಿಲ್ಲ, ಸ್ಕಿಪ್ ಮಾಡಿರ್ತೀರಿ. ಅದು ನಿಮ್ಗೆ ಏನಾಗ್ತದೆ ಅಂದರೆ ಈ ಒಂದು ವಿಡಿಯೋ ನೋಡ್ತೀರಿ, ಇಲ್ಲೊಂದು ನೋಡ್ತೀರಿ, ಅಲ್ಲೊಂದು ನೋಡ್ತೀರಿ, ಎಲ್ಲ ಕನ್ಫ್ಯೂಷನ್ ತಲೆಗಿಟ್ಕೊಂಡು ಬರ್ತೀರಿ. ಹಂಗೆ ಮಾಡ್ಲಿಕ್ಕೆ ಹೋಗಬೇಡ್ರಿ. ಈಗ ಮೈ ಸುತ್ತಳತೆ 9.5 ಬಂದಿತ್ತಲ್ಲ, ಅದಕ್ಕೆ ನಾವು ಕರೆಕ್ಟಾಗಿ ಈ ಥರ ನೀವು ಮೆಜರ್ಮೆಂಟನ್ನು ತೊಗೊಂಡು ನೀವು ಫಿನಿಶಿಂಗ್ ಕೊಟ್ರಿ ಅಂದರೆ ಕರೆಕ್ಟ್ ಆಗಿಬಿಡ್ತದೆ. ಬ್ಲೌಸ್ನ ಮೆಜರ್ಮೆಂಟು ಸುತ್ತಳತೆ ಸಿಕ್ಬಿಡ್ತದೆ, ಅದೇ ಸುತ್ತಳತೆ ನಿಮ್ಗೆ. ಈಗ ನನ್ನ ಟಕ್ಸ್ ಹಿಡಿಲಿಕ್ಕತ್ತೀನಿ, ನೋಡ್ಕೋರಿ. ಟಕ್ಸ್ ಈ ಥರ ಇದರ ಒಂದು ಅಳತೆ ಹೆಂಗೆಲ್ಲ ತೊಗೋಬೇಕು ಅಂತ ಹೇಳಿ ನನ್ನ ಒಂದು ಚಾನಲ್ ಒಳಗೆ ವಿಡಿಯೋ ಸಾಕಷ್ಟು ಇದಾವೆ. ನಿಮ್ಗೆ ಸ್ಟಿಚಿಂಗ್ ವಿಡಿಯೋ ಬೇಕು ಅಂತ ಹೇಳಿದ್ದಕ್ಕೋಸ್ಕರ ಸ್ಟಿಚಿಂಗ್ ವಿಡಿಯೋನ ಹಾಕೇನಿ ನಾನು. ಈಗ ಇನ್ನೊಂದು ಟಕ್ಸ್ನ ಹಿಡ್ಕೊಳ್ಳೋಣ. ನೀವು ತೆಗಿಯುವಾಗ ಸ್ವಲ್ಪ ಹಿಂದೆ ಮುಂದೆ ಮಾಡ್ಕೊಂಡನ ತೆಗಿಬೇಕಿಲ್ಲ ಅಂದ್ರೆ ಬೇಗ ಓಪನ್ ಆಗಿಬಿಡ್ತಾವೆ ಬ್ಲೌಸ್. ಈಗ 2ನೇ ಟಕ್ಸ್ನ ಹಿಡಿಲಿಕ್ಕತ್ತೀನಿ. ಈ ಥರ ಬ್ಲೌಸ್ನ ಭಾಳ ಚಂದ ಕೂಡ್ಲಿಕ್ಕತ್ತವಂತ, ಹಾಗಾಗಿ ಒಂದಿಷ್ಟು ಜನಕ್ಕೆ ಈ ಥರನೂ ಸ್ಟಿಚ್ ಮಾಡಿಕೊಡ್ತೀನಿ. ಒಂದಿಷ್ಟು ಜನಕ್ಕೆ ಇಷ್ಟ ಆಗಂಗಿಲ್ಲ ಅಂತಂದಮೇಲೆ ಅವರಿಗೆ 3 ಟಕ್ಸ್ ಬ್ಲೌಸು ಆ ಥರ ಯಾರ್ಯಾರಿಗೆ ಯಾವ ಥರ ಬೇಕಲ್ಲ. ಸೊ ಸ್ಟಿಚಿಂಗ್ ಅಂದಮೇಲೆ ಕಂಪಲ್ಸರಿ ನಾವು ಎಲ್ಲ ಥರನೂ ಕಲ್ತಿರಬೇಕು ಅನ್ನೋ ಕಾರಣಕ್ಕೋಸ್ಕರ ಇದು ನಿಮ್ಗೆ ಇದರ ಒಂದು ಮಾರ್ಕಿಂಗ್ ಮತ್ತು ಕಟ್ಟಿಂಗ್ನ ನಾನು ನಿಮ್ಗೆ ಹೇಳ್ಕೊಟ್ಟೇನೆ. ನನ್ನ ಚಾನಲ್ಗೆ ಹೋಗಿ ಭೇಟಿ ಮಾಡಿ ನೋಡಿರಿ. ಈಗ ನಾವು ಕ್ರಾಸ್ ಬೆಲ್ಟ್ ಭಾಳ ಸೆನ್ಸಿಟಿವ್ ಇರೋವಂಥ ಬಟ್ಟೆ. ಯಾಕಂದ್ರೆ ಪೀಸ್ ಸ್ವಲ್ಪ ಕ್ರಾಸ್ ಆದ್ರೂ ನಿಮಗೆ ಬ್ಲೌಸಿಗೆ ಕೆಟ್ಟಬಿಡ್ತದೆ. ಹಾಗಾಗಿ ಭಾಳ ಸೂಕ್ಷ್ಮವಾಗಿ ನಾವು ಅಟ್ಯಾಚನ್ನ ಮಾಡಬೇಕು. ಈಗ ಬರೀ ನಿಮಗೆ ಈಸಿ ಟೆಕ್ನಿಕ್ನು ಇದ್ರ ಜೊತೆ ಹೇಳ್ಕೊಡ್ತೀನಿ ನಾನು. ಎಸ್, ಈಗ ಕರೆಕ್ಟಾಗಿ ಮೇಲ್ಮುಖ ಮಾಡಿ ನೀವು ಮೇನ್ ಫ್ಯಾಬ್ರಿಕ್ಕನ್ನು ಇಡ್ರಿ. ಅದ್ರ ಮೇಲೆ 2 ಲೈನಿಂಗ್ ಬಟ್ಟೆನ ನಾನು ತೊಗೊಂಡಿನಿ ಇಲ್ಲಿ. ಎಸ್, ಈಗ ಜಾಯಿಂಟನ್ನು ಮಾಡ್ಲಿಕ್ಕತ್ತೀನಿ. ಅದಕ್ಕೆ ಕರೆಕ್ಟಾಗಿ ಅದರ ಮುಖವಾಗಿ ಇನ್ನೊಂದು ಬಟ್ಟೆನ ಇಡೋಣ. ಇದರಿಂದ ನಿಮ್ಗೆ ಈಸಿ ಟೆಕ್ನಿಕ್ ಭಾಳ ಫಾಸ್ಟಾಗಿ ಸ್ಟಿಚ್ ಮಾಡಲಿಕ್ಕೆ ಈ ಒಂದು ಟ್ರಿಕ್ ನಿಮ್ಗೆ ಯೂಸ್ ಆಗ್ತದೆ. ಎಸ್, ನೋಡಿದ್ರಲ್ಲ, ಇಂಥ ಟ್ರಿಕ್ಸ್ಗಳು ಬ್ಲೌಸ್ ಹೊಲಿಯೋರು ನಿಮ್ಗೆ ಯಾರು ಹೇಳ್ಕೊಡುವುದಿಲ್ಲ. ಈಗ ನಾವು ಕಿನಾರ ಸ್ಟಿಚ್ಚನ್ನು ಮಾಡಬೇಕು. ಇದು ಈ ಒಂದು ಸ್ಟಿಚ್ ಲೈನಿಂಗ್ ಮೇಲೇ ಬರಬೇಕು. ಹಿಂಗೆ 2 ಸ್ಟಿಚ್ ಮಾಡಿ ರೆಡಿ ಮಾಡ್ಕೊರಿ. ಇಂಥ ಬಟ್ಟೆ ಸ್ಟಿಚ್ ಮಾಡೋದು ಸ್ವಲ್ಪ ಬಿಗಿನರ್ಸಿಗೆ ಕಷ್ಟನ, ಯಾಕಂದ್ರೆ ಬಟ್ಟೆ ನಿಂದ್ರಂಗಿಲ್ಲ. ಮಷಿನ್ಗೇನು ತ್ರಾಸ ಆಗಂಗಿಲ್ಲ, ಆರಾಮಾಗಿ ಸ್ಟಿಚ್ ಬೀಳ್ತಾವೆ. ಆದರೆ ಬಟ್ಟೆ ಸ್ವಲ್ಪ ಸಾಫ್ಟಾಗಿರೋದ್ರಿಂದ ಕಟ್ಟಿಂಗೇನೋ ಆರಾಮ್ ಮಾಡ್ಕೊಂಡ್ಬಿಡ್ತಾರೆ. ಸ್ವಲ್ಪ ಸ್ಟಿಚಿಂಗ್ ಒಳಗನ ಶೇಪ್ಲೆಸ್ ಆಗ್ತದೆ ಅಂತ ಹೇಳಿ ಮೊನ್ನೆ ಒಬ್ಬರು ತಿಳಿಸಿದ್ರಿ. ಈಗ ಬೇಡವಾಗಿರೋಂಥ ಬಟ್ಟೆನ ಕಟ್ ಮಾಡ್ಕೊಳ್ಳಿಕ್ಕತ್ತೀನಿ ಅವ್ರಿಗೆ ಹೆಲ್ಪ್ ಆಗಲಿ ಅಂತ ಹೇಳಿ ನಾನು. ಬಟ್ ಭಾಳ ದಿನ ಆಗಿತ್ತು ಈ ಒಂದು ವಿಡಿಯೋ ಹಾಕಬೇಕು ಅನ್ನೋದು. ಕಂಪ್ಲೀಟಾಗಿ ನಾನು ಯಾವುದೋ ಒಂದು ವಿಡಿಯೋ ಹಾಕ್ತೀನಂದ್ರೆ ಅದನ್ನ ಸ್ಕಿಪ್ ಮಾಡ್ದೆ ನೋಡಿರಿ, ನಿಮ್ಗೆ ಭಾಳ ಯೂಸ್ಫುಲ್ ಆಗಲಿ ಅಂತ ನಾನು ನೆಟ್ ಖರ್ಚಾದರೂ ಪರವಾಗಿಲ್ಲ ನಿಮಗೋಸ್ಕರ ವಿಡಿಯೋ ಹಾಕಿರ್ತೀನಿ. ಎಸ್, ಈಗ ನೋಡೋಣ ಅಂತ ಇಟ್ಟು ಯಾವ ಸೈಡ್ ನಿಮ್ಗೆ ಕನ್ಫ್ಯೂಸ್ ಆಗ್ತದಲ್ಲ, ಹಿಂಗಿಟ್ಟು ನೀವು ನೋಡಿದ್ರಿ ಅಂದರೆ ನಿಮ್ಗೆ ಇದನ್ನು ಕೂಡ ಈಸಿ ಟ್ರಿಕ್ ಆ್ಯಕ್ಚುಲಿ. ಇಲ್ಲಾಂದ್ರೆ ಒಬ್ಬೊಬ್ರು ಕನ್ಫ್ಯೂಸ್ ಆಗಿಬಿಡ್ತಾರೆ. ಈಗೇನು ಮಾಡ್ತೀನಿ ನಾನು ಇದನ್ನು ಟಕ್ಸ್ನ ಕಟ್ ಮಾಡಿ ತೆಗೆದುಬಿಡ್ತೀನಿ. ಇಲ್ಲಾಂದ್ರೆ ಒಂದೊಂದು ಸರಿ ಏನಾಗ್ಬಿಡ್ತೈತೆ ಅಂದರೆ ಅದು ಅದ್ರ ಜೊತೆ ಟಕ್ಸ್ನು ಜಾಯಿಂಟ್ ಆಗಿ ಬ್ಲೌಸ್ ಶೇಪ್ಲೆಸ್ ಆಗಿಬಿಡ್ತದೆ. ಸೊ ಅದು ಅವಶ್ಯಕತೆ ಇಲ್ಲ ನಮ್ಗೆ, ಹಾಗಾಗಿ ಕಟ್ ಮಾಡಿ ತೆಗೆದುಬಿಡ್ತೇನೆ ನಾನು. ಆಮೇಲೆ ಬ್ಲೌಸ್ ನಾವು ಹೊಲಿಯೋದಕ್ಕಿಂತ ಫಿನಿಶಿಂಗ್ ಕಡೆ ಕಸ್ಟಮರಿಗೆ ಭಾಳ ಲಕ್ಷ್ಯ ಕೊಡ್ತಾರೆ. ಫಿನಿಶಿಂಗ್ ಭಾಳ ನೀಟಾಗಿರ್ಬೇಕು. ಹಾಗಿದ್ರೆ ಮಾತ್ರ ನಿಮ್ಗೆ ಬ್ಲೌಸ್ ಹೊಲಿಲಿಕ್ಕೆ ಕಸ್ಟಮರ್ಸ್ ಕೊಡ್ತಾರೆ. ಈಗ ಮೇನ್ ಫ್ಯಾಬ್ರಿಕ್ ದೆನ್ ಲೈನಿಂಗನ್ನು ಜಾಯಿಂಟ್ ಮಾಡೋಣ.
ಕಸ್ಟಮರ್ಸ್ನ ಕೂಡಿಸ್ಕೋಬೇಕು ಅಂದರೆ ಸ್ವಲ್ಪ ನೀಟ್ನೆಸ್ ಕಡೆ ಭಾಳ ನಾವು ಗಮನ ಕೊಡಬೇಕು. ಒಂದು ಸರಿ ಕಸ್ಟಮರ್ ಕೂತರು ಅಂದ್ರೆ ನಿಮ್ಗೆ ಏನಂದ್ರೆ ಮತ್ತು ಅವ್ರು ಎಲ್ಲೂ ಹೋಗಂಗಿಲ್ಲ. ಎಸ್, ಇನ್ನೊಂದು ನಾನೀಗ ಸ್ಟಿಚ್ ಮಾಡ್ಲಿಕ್ಕತ್ತೀನಿ ಅದೇ ರೀತಿ. ನೋಡಿರಿ ಎಷ್ಟು ಈಸಿ ಇದೆ. ಬಟ್ ಇನ್ನೂ ಒಂದು ಏನಂದ್ರೆ ಮೇನ್ ಫ್ಯಾಬ್ರಿಕ್ಕನ್ನು ಸ್ಟಿಚ್ ಮಾಡುವಾಗ ಜಗ್ಗಾಡಬಾರ್ದು. ಒಬ್ಬೊಬ್ರು ಏನು ಮಾಡ್ತಾರಂದ್ರೆ ಅದ್ರ ಜೊತೆ ಫೈಟಿಂಗ್ ಆಡ್ತಿರ್ತಾರೆ, ಅದಕ್ಕೆ ಜೋತ್ ಬಿದ್ದುಬಿಟ್ಟಿರ್ತಾರೆ. ಈ ಕಡೆ ಜಗ್ತಾರೆ ಆ ಕಡೆ ಜಗ್ತಾರೆ. ಅವಾಗ ಏನಾಗ್ಬಿಡ್ತದೆ ಅಂದ್ರೆ ಬಟ್ಟೆ ಶೇಪ್ಲೆಸ್ ಆಗಿಬಿಡ್ತೈತಿ. ಅದನ್ನು ಹೆಂಗೆ ಹಿಡಿದಿರಬೇಕು ನಾವು ಬಟ್ಟೆನ ಅಂತಂದ್ರೆ ಒಂದು ರೀತಿ ಎರಡು ಬೆರಳಿಂದ, ಒಂದು ತೋರು ಬೆರಳು ಒಂದು ಹೆಬ್ಬೆರಳು ಅಷ್ಟೇ ಯೂಸ್ ಮಾಡಿಕೊಂಡು ನಾವು ಹಿಡಿಯೋದನ್ನು ಕಲಿಬೇಕು ಬಟ್ಟೆನ ಯಾವಾಗಲೂ. ಈಗ ನಾನು ಕನ್ಫ್ಯೂಸ್ ಆಗಬಾರ್ದು ನಿಮ್ಗೆ ಅಂತ ಹೇಳಿ ಹಿಂಗೆ ಹಾಕ್ಕೊಂಡು ಸ್ಟಿಚ್ ಮಾಡಿರಿ. ಇದರಿಂದ ನಿಮ್ಗೆ ಹೊಲಿಲಿಕ್ಕೂ ಈಸಿ ಆಗ್ತೈತಿ, ಕನ್ಫ್ಯೂಷನ್ ಇರೋಂಗಿಲ್ಲ. ಈಗ ಫ್ರಂಟು ಬ್ಯಾಕು ಆಲ್ಮೋಸ್ಟ್ ಆಗಿದೆ. ಈಗ ನಾನೇನು ಮಾಡ್ಲಿಕ್ಕತ್ತೀನಿ, ಉಕ್ಪಟ್ಟಿ ಸ್ಟಿಚ್ ಮಾಡ್ಲಿಕ್ಕತ್ತೀನಿ. ಈ ಉಕ್ಪಟ್ಟಿಗೆ ಯಾವ ರೀತಿ ಸ್ಟಿಚಿಂಗ್ ಮಾಡಬೇಕು ಈಗ ನೋಡಿರಿ. ಇಲ್ಲಿ ಕರೆಕ್ಟ್ ಲೈನಿಂಗ್ ಮೇಲಿನ ಒಂದು ಸ್ಟಿಚ್ಚನ್ನು ಹಾಕ್ಕೊಳ್ರಿ. ಒಂದು 3-4 ಬ್ಲೌಸ್ ಸ್ಟಿಚ್ ಮಾಡಿದ್ರಿ ಅಂದರೆ ಅದು ಕೈ ಕೂತ್ಕೊಂಡ್ಬಿಡ್ತದೆ. ಸೊ ನಿಮ್ಗೆ ಕಷ್ಟ ಆಗೋದಿಲ್ಲ. ಈಗ ಒಂದು ಟರ್ನಿಂಗನ್ನು ತೊಗೊಂಡು ಇನ್ನೊಂದು ಟರ್ನಿಂಗ್ ಮಾಡ್ಕೊಂಡು ನೋಡಿರಿ ಇನ್ನೊಂದು ಸರಿ. ಎಸ್, ಈ ಥರ 2 ಟರ್ನಿಂಗ್ ತೊಗೊಂಡು 2 ಟರ್ನಿಂಗಲ್ಲಿ ಒಂದು ಸ್ಟಿಚ್ನ ಮಾಡಿಕೊಂಡು ತಗೊಂಬಿಡೋಣ. ಎಸ್, ರೆಡಿ ಆಯ್ತು ನೋಡಿರಿ. ಇವಾಗ ಉಕ್ಪಟ್ಟಿನೂ ರೆಡಿ ಆಯ್ತು. ಬರೀ ಕಾಜು ಪಟ್ಟಿ ಮಾಡೋಣ. ಈ ಕಾಜು ಪಟ್ಟಿ ಮಾಡಲಿಕ್ಕೆ ಬಟ್ಟೆ ಮೇನ್ ಫ್ಯಾಬ್ರಿಕ್ ಭಾಳ ತೆಳ್ಳಗೈತಿ. ಬಟ್ ನಾನು ಹಾಗಾಗಿ 2 ಜಾಯಿಂಟ್ ಬಟ್ಟೆನ ಕೊಡ್ಲಿಕ್ಕತ್ತೀನಿ. ಮೇನ್ ಫ್ಯಾಬ್ರಿಕ್ ದಪ್ಪ ಇತ್ತು ಅಂದರೆ ಅವಶ್ಯಕತೆ ಇಲ್ಲ ಇಲ್ಲಿ ನಾವು ಡಬಲ್ ಬಟ್ಟೆ ಕೊಡಲಿಕ್ಕೆ. ವಿಡಿಯೋ ಭಾಳ ಲೆಂತಿ ಆಗ್ಬೋದು, ಬಟ್ ನಾನು ಇಲ್ಲಿ ಸ್ಕಿಪ್ ಮಾಡಿಲ್ಲ, ದೆನ್ ಓಡಿಸಿಲ್ಲ, ರನ್ ಮಾಡಿದೆ ಅಂತಂದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಹಾಗಾಗಿ ಮೇಲೆ 1 ಇಂಚಷ್ಟು ನಾನು ಒಳಗಡೆ ಫೋಲ್ಡಿಂಗ್ ಮಾಡಿ ಹಿಂಗೆ ಸ್ಟಿಚ್ ಮಾಡ್ತೀನಿ. ಇದರಿಂದ ನಿಮ್ಗೆ ಕೆಲಸ ಕಡಿಮೆ ಆಗ್ತೈತಿ, ಹಂಗೆ ಫಾಸ್ಟಾಗಿ ಆಗ್ತದೆ ಈ ಥರ ಮಾಡೋದ್ರಿಂದ. ಎಸ್, ನೋಡಿರಿ ಎಷ್ಟು ಸ್ಲೋ ಆಗಿ ಹೇಳ್ಕೊಡತ್ತೇನೆ ನಾನು ನಿಮ್ಗೆ. ಹಾಗಾಗಿ ನಾನು ಏನು ಹೇಳ್ತೀನಿ, ಪ್ರತಿ ಸರಿನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಪ್ಪ ಅಂದ್ರೆ ಹೋಗಿ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ರಿ. ಹಂಗೆ ಕಮೆಂಟ್ ಒಳಗೆ ನಿಮ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕೂಡ ಕಮೆಂಟ್ನಲ್ಲಿ ತಿಳಿಸ್ರಿ. ಎಸ್, ಈಗ ರೆಡಿ ಆಯಿತು. ಒಂದು ಸ್ಟಿಚ್ ಹಾಕ್ಕೊಂಡ್ಮೇಲೆ ಪಕ್ಕಕ್ಕೆ ಇನ್ನೊಂದು 1/4 ಇಂಚ್ ಬಿಟ್ಟು ಮತ್ತೆ ಇನ್ನೊಂದು ಸ್ಟಿಚ್ಚಿಂಗನ್ನು ಹಾಕಬೇಕು. ನೋಡಿರಿ ಎಷ್ಟು ಕಪ್ಸು ಕೂಡ ಅಷ್ಟು ನೀಟಾಗಿ ಬಂತು. ಇದ್ರ ಜೊತೆ ನೀವೇನು ಐರನ್ ಅವಶ್ಯಕತೆನೇ ಇಲ್ಲ, ಅಷ್ಟು ನೀಟಾಗಿ ಕೂತ್ಬಿಡ್ತಾವೆ ಕಪ್ಸು ಸಹ. ಏನು ಕಂಪ್ಲೀಟಾಗಿ ಫ್ರಂಟು ಬ್ಯಾಕು ಎಲ್ಲ ಸ್ಟಿಚಿಂಗ್ ಆಯ್ತಪ್ಪ. ಜಾಯಿಂಟಿಂಗ್ ಕಡೆ ಲಕ್ಷ್ಯ ಕೊಡೋಣ ಈಗ. ಎಸ್, ನಾನು ಜಾಯಿಂಟ್ ಮಾಡಿ ನೋಡ್ಲಿಕ್ಕತ್ತೀನಿ ಎಲ್ಲ ಕಡೆ ಇದು ಸೇರ್ತದನೋ ಇಲ್ಲೋ ಅಂತ ಹೇಳಿ. ಇದು ಭಾಳ ಇಂಪಾರ್ಟೆಂಟ್ ಆಗ್ತೈತಿ. ನಾವು ಸ್ಟಿಚಿಂಗ್ ಮಾಡಿದ್ಮೇಲೆ ಎಲ್ಲ ಕರೆಕ್ಟಾಗಿ ಸೆಟ್ ಆಗ್ಲಿಕ್ಕತ್ತಾವೆಲ್ಲ ಒಂದಕ್ಕೊಂದು. ಯಾಕಂದ್ರೆ ಹೆಚ್ಚು ಕಡಿಮೆ ಬಂದವು ಅಂದ್ರೆ ನಾವು ಕಟ್ಟಿಂಗ್ ಮಾಡಿ ತೆಗಿಬೇಕಾಗ್ತದೆ. ಈಗ ನೋಡಿ, ನಾನಿಲ್ಲಿ ಎಷ್ಟು ಇಂಚ್ ಬಿಟ್ಟಿದ್ದೆ, 1.5 ಇಂಚ್ ನೀವು ಬಿಟ್ಟಿದ್ರಿ ಮಾರ್ಜಿನ್ ಅಂದರೆ 1.5 ಕಟ್ ಮಾಡ್ಕೊಳ್ರಿ. 2 ಇಂಚಿಗೆ ಬಿಟ್ಟಿದ್ರೆ 2 ಇಂಚ್ ಮಾರ್ಜಿನ್ಗೆ ಕಟ್ಟಿಂಗ್ ಮಾಡ್ಕೋಬೋದು. ಎಸ್, ಈಗ ನೋಡಿರಿ ನಾನು ಮೇಲೆ ಇದನ್ನು ಹಿಂಗೆ ಸೀದನ ಸ್ಟಿಚ್ ಮಾಡಿ ಇದನ್ನ ಟರ್ನನ್ನು ಮಾಡ್ತೀನಿ. ಇದರಿಂದ ಫಿನಿಶಿಂಗ್ ನಮಗೆ ಇಲ್ಲಿ ಓವರ್ಲಾಕ್ ಮಾಡಬೇಕನ್ನೋ ಅವಶ್ಯಕತೆ ಇರೋಂಗಿಲ್ಲ. ಮೇಲೆ ಎಷ್ಟು ಒಂದು ಅರ್ಧ ಇಂಚ್ ನೀವು ಸ್ಟಿಚಿಂಗ್ಗೋಸ್ಕರ ಬಿಟ್ಕೊಂಡಿದ್ರೆ ಅಲ್ಲಿ ಅದು ಒಂದು ಸ್ಟಿಚಿಂಗ್ ಮೇಲೆ 2 ಸ್ಟಿಚ್ ಡಬಲ್ ಸ್ಟಿಚ್ ಬರಬೇಕು. ನೋಡಿರಿ, ಯಾರಿಗ ನೀವು ಬಿಗಿನರ್ಸ್ ಇದ್ದೀರಿ, ನಮ್ಗೆ ಸ್ಟಿಚಿಂಗ್ ಬರೋಂಗಿಲ್ಲ ಅನ್ನೋರ್ಗು ಬಹಳ ಜನ ಸ್ಟಿಚಿಂಗನ್ನು ಮಾಡ್ಕೊಂಡಿದ್ದೀರಿ ನನ್ನ ಚಾನಲ್ ಲೈವ್ ಎಲ್ಲ ನಡೆದಾಗ. ಸೊ ನಿಮಗೋಸ್ಕರ ಇಷ್ಟರಲ್ಲೇ ನಾನು ಮತ್ತೆ ಇನ್ನೂ ಒಂದು ಲೈವನ್ನು ಇಡ್ತೀನಿ. ಈಗ ನೋಡಿ ಕರೆಕ್ಟಾಗಿ ಬಂದದ್ದು, ಎಲ್ಲೂ ನಮ್ಗೆ ಹೆಚ್ಚು ಕಡಿಮೆ ಇದು ಬಂದಿಲ್ಲ. ಇವಾಗ ಫ್ರಂಟು ಬ್ಯಾಕು ಸ್ಟಿಚಿಂಗ್ ಅಂತೂ ಆಯಿತು. ಈಗ ನೆಕ್ಸ್ಟ್ ಒಂದು ವಿಡಿಯೋ ಒಳಗೆ ಪೈಪಿಂಗ್ ಅದ. ಹಂಗೆ ನೆಕ್ಸ್ಟ್ ವಿಡಿಯೋ ಒಳಗೆ ಸ್ಲೀವ್ಸ್ ಅಟ್ಯಾಚ್ ಮಾಡೋದು ಮತ್ತು ಫಿನಿಶಿಂಗ್ ಏನು ಕೊಡ್ತೀವಲ್ಲ ಫಿಟ್ಟಿಂಗ್ ಅದನ್ನೆಲ್ಲ ಕರೆಕ್ಟಾಗಿ ಹೇಳ್ಕೊಡ್ತೀನಿ. ನೆಕ್ಸ್ಟ್ ವಿಡಿಯೋ ಒಳಗೆ ಮೀಟ್ ಆಗೋಣ.